ಮಕ್ಕಳೇ, ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಈ ದಿನದ ಮಕ್ಕಳ ಸಮಯವನ್ನು ದೇವರು ಆಶೀರ್ವದಿಸಬೇಕು, ಪ್ರಾರಂಭದಿಂದ ಅಂತ್ಯದವರೆಗೆ ದೇವರು ನಡೆಸಬೇಕು ಎಂಬುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ಮಕ್ಕಳೇ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೀವಿ ಅಪ್ಪ. ಈ ದಿನದ ಮಕ್ಕಳ ಸಮಯಕ್ಕಾಗಿ ಸ್ತೋತ್ರ. ಪ್ರಾರಂಭದಿಂದ ಅಂತ್ಯದವರೆಗೆ ನೀನು ಯಜಮಾನನಾಗಿ ನಿಂತು ನಡೆಸ್ಕೊಡಿ ಸ್ವಾಮಿ. ಈ ದಿನ ನಿನ್ನ ನಾಮ ಮಹಿಮೆ ಹೊಂದಬೇಕು, ಮಕ್ಕಳ ಮಧ್ಯದಲ್ಲಿ ಉಜ್ಜೀವನ ಉಂಟಾಗಬೇಕಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಲೋ, ಓ ಮಕ್ಕಳೇ, ಬಂದಿದ್ದೀರಾ? ನಾನು ಇನ್ನೂ ಮಕ್ಕಳೆಲ್ಲ ಬಂದಿಲ್ಲ ಅಂತ ನೆನ್ಸ್ಕೊಂಡಿದ್ದೆ. ಅಪ್ಪ, ಎಷ್ಟು ಆಸಕ್ತಿಯಿಂದ ರೆಡಿಯಾಗಿ ಬಂದಿದ್ದೀರಾ ನೀವೆಲ್ಲ. ಅಪ್ಪ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ಮಕ್ಕಳಪ್ಪ ನೀವೆಲ್ಲ, ರೆಡಿಯಾಗಿ ಮಕ್ಕಳ ಸಮಯಕ್ಕೆ ಬಂದಿದ್ದೀರಾ. ಓಕೆ ಓಕೆ, ಸೂಪರ್. ಮಕ್ಕಳೇ, ಈಗ ನಮ್ಗೆ ಆಕ್ಷನ್ ಸಾಂಗ್ ಟೈಮ್ ಇದೆ. ಯಾರ್ಯಾರಿಗೆ ಆಕ್ಷನ್ ಸಾಂಗ್ ಮಾಡ್ಲಿಕ್ಕೆ ಇಷ್ಟ? ಓ, ನಿಮ್ಮೆಲ್ಲರಿಗೂ ಇಷ್ಟನಾ? ಸರಿ ಸರಿ, ಎದ್ದೇಳಿ ಎದ್ದೇಳಿ. ಹಾಗಾದ್ರೆ ಆಕ್ಷನ್ ಸಾಂಗ್ ಮಾಡಿ ನಾವು ಕುಣಿಯುತ್ತಾ ದೇವರನ್ನ ಸ್ತುತಿಸೋಣ. ಎದ್ದೇಳಿ ಎದ್ದೇಳಿ. Jesus never fails. Jesus never fails. Jesus never fails. Jesus never fails. Men of the world may let you down, but Jesus never fails. Men of the world may let you down, but Jesus never fails. Father may let you down. Mother may let you down. Father may let you down. Mother may let you down. Men of the world may let you down, but Jesus never fails. Men of the world may let you down, but Jesus never fails. Dear friend may let you down. Best friend may let you down. Dear friend may let you down. Best friend may let you down. Men of the world may let you down, but Jesus never fails. Men of the world may let you down, but Jesus never fails. 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 Men of the world may let you down, but Jesus never fails. Men of the world may let you down, but Jesus never fails. ನಮ್ಮ ದೇವರು ಬಲು ದೊಡ್ಡ, ಬಲು ಶಕ್ತಿ ಬಲಶಾಲಿ, ಆತನ ಕೈಲಾಗದದೊಂದು ಇಲ್ಲ. ನಮ್ಮ ದೇವರು ಬಲು ದೊಡ್ಡ, ಬಲು ಶಕ್ತಿ ಬಲಶಾಲಿ, ಆತನ ಕೈಲಾಗದದೊಂದು ಇಲ್ಲ. ಆಕಾಶವು ಈ ಭೂಮಿಯು ಆತನ ಕೈ ಕೆಲಸವೇ. ಆಕಾಶವು ಈ ಭೂಮಿಯು ಆತನ ಕೈ ಕೆಲಸವೇ. ನಮ್ಮ ದೇವರು ಬಲು ದೊಡ್ಡ, ಬಲು ಶಕ್ತಿ ಬಲಶಾಲಿ, ಆತನ ಕೈಲಾಗದದೊಂದು ಇಲ್ಲ. ನಮ್ಮ ದೇವರು ಬಲು ದೊಡ್ಡ, ಬಲು ಶಕ್ತಿ ಬಲಶಾಲಿ, ಆತನ ಕೈಲಾಗದದೊಂದು ಇಲ್ಲ. ಆತನ ಕೈಲಾಗದದೊಂದು ಇಲ್ಲ. Jesus power, superpower. Jesus power, superpower. Jesus power, superpower. Jesus power, superpower. Super, 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 superpower. Holy Ghost power, superpower.
Holy Ghost power, superpower. Holy Ghost power, superpower. Holy Ghost power, superpower. Super, 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 superpower. Father's power, superpower. Father's power, superpower. Father's power, superpower. Father's power, superpower. Super, 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 superpower. Satan's power, zero power. Satan's power, zero power. Satan's power, zero power. Satan's power, zero power. Zero, 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 zero power. Jesus power, superpower. Jesus power, superpower. Jesus power, superpower. Jesus power, superpower. ಓ ಮಕ್ಳೇ, ನೀವೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ. ನಾನ್ ನೋಡ್ದೆ ನಿಮ್ಮನ್ನ, ತುಂಬಾ ಖುಷಿ ಆಯ್ತು ನನ್ಗೆ. ಮಕ್ಳೇ, ಈಗ ನಮ್ಗೆ ಸ್ಟೋರಿ ಟೈಮ್ ಇದೆ. ಎಲ್ಲ ಚೆನ್ನಾಗಿ ಕಥೆನ ಕೇಳಿಸ್ಕೋಬೇಕು, ಸರಿನಾ? ಆ ಕಡೆ ಈ ಕಡೆ ನೋಡ್ಬಾರ್ದು. ಮಮ್ಮಿ ಡ್ಯಾಡಿ ಬೇರೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನೀವು ಹೇಳ್ಬೇಕು, ಮಮ್ಮಿ ನನ್ಗೆ ಡಿಸ್ಟರ್ಬ್ ಮಾಡ್ಬೇಡಿ, ನಾನ್ ಕತೆ ಕೇಳಿಸ್ಕೋತೀನಿ ಅಂತ ಹೇಳ್ಬೇಕು. ಚೆನ್ನಾಗಿ ಕತೆ ಕೇಳಿಸ್ಕೊಂಡು ಅದರಲ್ಲಿ ಬರುವ ನೀತಿ ಪಾಠವನ್ನ ತಿಳ್ಕೊಂಡು ಅದರಂತೆ ನಾವು ನಡೆಯೋಣ. ದೇವರಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡೋಣ, ಸರಿನಾ? ಓಕೆ ಮಕ್ಕಳೇ, ನಾವು ಕಳೆದ ವಾರ ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ತನ್ನ ಸ್ವಂತ ಸ್ಥಳವನ್ನು ಬಿಟ್ಟು ದೇವರು ತೋರಿಸಿದ ಕಾನಾನ್ ದೇಶಕ್ಕೆ ಬಂದ ವಿಚಾರವನ್ನ ತಿಳ್ಕೊಂಡ್ವಿ ಅಲ್ವಾ? ಅಬ್ರಹಾಮನು ಕಾನಾನ್ ದೇಶಕ್ಕೆ ಬರ್ತಾನೆ. ಕಾನಾನ್ ದೇಶಕ್ಕೆ ಬಂದಾಗ ದೇವರು ಅವನನ್ನು ಆಶೀರ್ವದಿಸಿದ್ರಿಂದ ಅಬ್ರಹಾಮನು ಬಹು ಐಶ್ವರ್ಯವಂತನಾಗ್ತಾನೆ. ಅವನಿಗೆ ತುಂಬಾ ತುಂಬಾ ಬೆಳ್ಳಿ ಬಂಗಾರಗಳಿರ್ತದೆ, ಅನೇಕ ಪಶುಗಳಿರ್ತವೆ. ಪಶುಗಳು ಅಂತಂದ್ರೆ ಕುರಿ, ದನ, ಒಂಟೆ, ಕತ್ತೆಗಳು, ಈ ರೀತಿಯಾಗಿ ಅನೇಕ ಪಶುಗಳು ಅಬ್ರಹಾಮನ ಬಳಿಯಲ್ಲಿ ಇರ್ತವೆ. ಅದ್ರ ಜೊತೆಗೆ ಅನೇಕ ದಾಸರು ದಾಸಿಯರು ಅಬ್ರಹಾಮನಿಗಿರ್ತಾರೆ. ಕುರಿಗಳನ್ನ ಮೇಯಿಸ್ಲಿಕ್ಕೆ, ಆಡುಗಳನ್ನ ಮೇಯಿಸ್ಲಿಕ್ಕೆ, ದನಗಳನ್ನು ಮೇಯಿಸ್ಲಿಕ್ಕೆ, ಅವುಗಳನ್ನ ನೋಡ್ಕೊಳ್ಳಿಕ್ಕೆ ಮತ್ತು ಅಬ್ರಹಾಮನಿಗೆ ಸಹಾಯ ಮಾಡಲಿಕ್ಕೆ ಅನೇಕ ದಾಸರು ದಾಸಿಯರು ಅಬ್ರಹಾಮನಿಗಿರ್ತಾರೆ. ಈ ರೀತಿಯಾಗಿ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿರ್ತಾನೆ. ಅದೇ ರೀತಿಯಲ್ಲಿ ಅಬ್ರಾಮನ ನಿಮಿತ್ತವಾಗಿ ದೇವರು ಲೋಟನನ್ನು ಕೂಡ ಆಶೀರ್ವಾದ ಮಾಡಿರ್ತಾರೆ. ಲೋಟನ್ ಯಾರು ಹೇಳಿ? ಅಬ್ರಾಮನ ತಮ್ಮನ ಮಗನು. ಈ ಲೋಟನು ಕೂಡ ತುಂಬಾ ಆಸ್ತಿವಂತನಾಗಿ ಐಶ್ವರ್ಯವಂತನಾಗಿರ್ತಾನೆ. ಈಗ ಅಬ್ರಾಮನಿಗೂ ಲೋಟನಿಗೂ ಒಂದೇ ಸ್ಥಳ, ಅವರು ಜೀವನ ಮಾಡಲಿಕ್ಕೆ ಸಾಕಾಗಲ್ಲ. ಅವರಿಬ್ಬರ ಆಸ್ತಿನೂ ತುಂಬಾ ಬಹಳವಾಗಿದ್ದರಿಂದ ಆ ಸ್ಥಳ ಅವರಿಗೆ ಸಾಲದೆ ಹೋಗುತ್ತೆ. ಆಗ ಏನಾಗುತ್ತೆ, ಒಂದ್ಸಾರಿ ಅಬ್ರಾಮನ ದನ ಕಾಯುವವ್ರಿಗೂ, ಅಂದ್ರೆ ಅಬ್ರಾಮನ ಕುರಿ ದನಗಳನ್ನ ಮೇಯಿಸ್ತಾ ಇರ್ತಾರಲ್ಲ ಆಳುಗಳು, ಅವ್ರಿಗೂ ಲೋಟನ ದನ ಕಾಯುವವ್ರಿಗೂ, ಅಂದ್ರೆ ಲೋಟನ ಕುರಿ ದನಗಳನ್ನ ಮೇಯಿಸುವಂತ ಆಳುಗಳಿಗೂ ಜಗಳ ಉಂಟಾಗುತ್ತೆ. ಆಗ ಅಬ್ರಾಹಮನು ಲೋಟನನ್ನ ಕರೆದು, ಲೋಟನೇ, ನನಗೂ ನಿನಗೂ ಜಗಳಗಳು ಬೇಡ, ನನ್ನ ದನ ಕಾಯುವವ್ರಿಗೂ ನಿನ್ನ ದನ ಕಾಯುವವ್ರಿಗೂ, ನನ್ನ ಆಳುಗಳಿಗೂ ನಿನ್ನ ಆಳುಗಳಿಗೂ ಯಾವುದೇ ಜಗಳಗಳು ಬೇಡ. ಆದ್ರಿಂದ ದೇಶ ವಿಶಾಲವಾಗಿದೆ, ನೀನು ಯಾವ ಸ್ಥಳ ಬೇಕಾದರೂ ಆರಿಸ್ಕೋ. ನೀನು ಬಲಗಡೆ ಹೋದ್ರೆ ನಾನು ಎಡಗಡೆ ಹೋಗ್ತೀನಿ, ನೀನು ಎಡಗಡೆ ಹೋದ್ರೆ ನಾನು ಬಲಗಡೆ ಹೋಗ್ತೀನಿ ಅಂತ ಅಬ್ರಹಾಮ ಲೋಟನ್ಗೆ ಪ್ರೀತಿಯಿಂದ ಹೇಳ್ತಾನೆ. ಆಗ ಲೋಟನು ಕಣ್ಣೆತ್ತಿ ನೋಡಿದಾಗ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶ ಚೋಗರೂರಿನವರೆಗೆ ತುಂಬಾ ಸಮೃದ್ಧಿಯಾಗಿರ್ತದೆ ಮತ್ತು ಅದು ತುಂಬಾ ನೀರಾವರಿಯ ಸ್ಥಳವಾಗಿರುತ್ತೆ. ಆದ್ರಿಂದ ಅದನ್ನ ಅವನು ನೀರಾವರಿ ಸ್ಥಳವಾಗಿದೆ ಮತ್ತು ಅದು ತುಂಬಾ ಸಮೃದ್ಧಿಯಾಗಿದೆ ಅಂತ ತಿಳ್ಕೊಳ್ತಾನೆ. ಸೋದೋಮ್ ಗೋಮರ ಪಟ್ಟಣ
ದೇವರಿಂದ ನಾಶ ಆಗುವುದಕ್ಕಿಂತ ಮುಂಚೆ ಅದು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿ ಸಮೃದ್ಧಿಯಾಗಿತ್ತು. ಈ ಪ್ರದೇಶವನ್ನ ಲೋಟನು ಆರಿಸ್ಕೊಂಡು ಆ ಸ್ಥಳಕ್ಕೆ ಹೋಗಿ ಸೋದೋಮಿನಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಅಬ್ರಹಾಮನು ಫಸ್ಟ್ ಚಾಯ್ಸ್ನ ಲೋಟನ್ಗೆ ಬಿಡ್ತಾನೆ, ನಿನ್ಗೆ ಯಾವ ಸ್ಥಳ ಬೇಕೋ ಅದನ್ನು ಆರಿಸ್ಕೊ ಅಂತ ಹೇಳಿ. ಆ ಸಮಯದಲ್ಲಿ ಲೋಟನು ಇದನ್ನು ಆರಿಸ್ಕೊಂಡು ಸೋದೋಮ್ ಎಂಬ ಸ್ಥಳಕ್ಕೆ ಬಂದು ಅಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಈಗ ಅಲ್ಲಿ ವಾಸ ಮಾಡ್ಕೊಂಡಿರ್ಬೇಕಾದ್ರೆ ಒಂದು ಸಾರಿ ಏನಾಗುತ್ತೆ ಅಂತಂದ್ರೆ, ಲೋಟನು ಸೋದೋಮ್ ಎಂಬ ಸ್ಥಳದಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಅಬ್ರಹಾಮನು ಕಾನಾನ್ ದೇಶದ ಎಬ್ರೋನ್ ಎಂಬ ಸ್ಥಳದಲ್ಲಿ ಇರುವಂತ ಮಮ್ರೆ ತೋಪಿನಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಈ ರೀತಿಯಾಗಿ ಅಬ್ರಹಾಮನು ಲೋಟನು ಪ್ರತ್ಯೇಕ ಆಗಿ ಹೋಗ್ತಾರೆ. ಒಂದ್ಸಾರಿ ಏನಾಗುತ್ತೆ ಗೊತ್ತಾ, ಏಲಾಮಿನ ಅರಸನು ಮತ್ತು ಶಿನಾರಿನ ಅರಸನು ಮತ್ತು ಇನ್ನು ಕೆಲವು ಅರಸರು ಏನ್ ಮಾಡ್ತಾರೆ ಅಂದ್ರೆ, ಸೋದೋಮ್ ಮತ್ತು ಗೋಮೋರ್ ಪಟ್ಟಣಗಳ ಅರಸರ ವಿರುದ್ಧವಾಗಿ ಯುದ್ಧಕ್ಕೆ ಬಂದು ಅವ್ರನ್ನ ಸೋಲಿಸಿ ಅಲ್ಲಿರುವ ಜನರೆಲ್ಲರನ್ನು ಸೆರೆ ಹಿಡಿದುಕೊಂಡು ಹೋಗ್ತಾರೆ ಮತ್ತು ಅಲ್ಲಿರುವಂತ ಎಲ್ಲ ಆಸ್ತಿ ಪಾಸ್ತಿಯನ್ನು ಸೂರೆ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಸೋದೋಮಿನಲ್ಲಿ ವಾಸವಾಗಿದ್ದ ಲೋಟನನ್ನು, ಲೋಟನ್ಗಿದ್ದಂತ ಎಲ್ಲ ಆಸ್ತಿಯನ್ನು ಸೆರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಈ ಸಮಯದಲ್ಲಿ ತಪ್ಪಿಸಿಕೊಂಡಂತ ಒಬ್ಬ ಮನುಷ್ಯ ಅಬ್ರಾಮನ ಬಳಿಗೆ ಓಡಿ ಬಂದು ಏನ್ ಹೇಳ್ತಾನೆ ಗೊತ್ತಾ, ಅಬ್ರಾಮನೇ, ನಿನ್ನ ತಮ್ಮನ ಮಗನಾದ ಲೋಟನನ್ನು ಸೆರೆ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸಿನಾರಿನ ಅರಸ ಮತ್ತು ಏಲಾಮಿನ ಅರಸರುಗಳು ನಿನ್ನ ತಮ್ಮನ ಮಗನಾದ ಲೋಟನನ್ನ ಸೆರೆ ಹಿಡಿದುಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಆಗ ಅಬ್ರಾಮನ್ ಏನ್ ಮಾಡ್ತಾನೆ ಗೊತ್ತಾ, ತನ್ನ ಬಳಿಯಲ್ಲೇ ಹುಟ್ಟಿ ಬೆಳೆದು ಟ್ರೈನಿಂಗ್ ಪಡೆದಂತ 318 ಜನ ಆಳ್ಗಳನ್ನ ಕರ್ಕೊಂಡು ಯುದ್ಧಕ್ಕೆ ರೆಡಿಯಾಗಿ ಹೋಗಿ ಆ ರಾಜರನ್ನ ಬೆನ್ನಟ್ಟಿ ಹೋಗಿ ಯುದ್ಧ ಮಾಡಿ ಲೋಟನ ಆಸ್ತಿ ಎಲ್ಲವನ್ನು ಬಿಡಿಸ್ಕೊಂಡು ಬರ್ತಾನೆ. ಅದ್ರ ಜೊತೆಗೆ ಸೆರೆ ಹಿಡಿದುಕೊಂಡು ಹೋಗಿದ್ದ ಎಲ್ಲ ಜನರನ್ನು ಮತ್ತು ಸೆರೆ ಹಿಡಿದುಕೊಂಡು ಹೋಗಿದ್ದ ಎಲ್ಲ ಸ್ತ್ರೀಯರನ್ನು ಬಿಡಿಸ್ಕೊಂಡು ಬರ್ತಾನೆ. ನೋಡಿ ಮಕ್ಕಳೇ, ಅಬ್ರಹಾಮನು ಎಷ್ಟು ಸಹಾಯ ಮಾಡ್ತಾನೆ. ಅಬ್ರಹಾಮನ್ ಹೇಳ್ಬೋದಾಗಿತ್ತು, ಇನ್ನೇನು ಲೋಟನ್ಗೂ ನನ್ಗೂ ಏನ್ ಕೆಲ್ಸ, ಅವನ್ ಪ್ರತ್ಯೇಕವಾಗಿ ಹೋಗಿದ್ದಾನೆ, ನಾನ್ ಬೇರೆ ಸ್ಥಳದಲ್ಲಿದ್ದೀನಿ, ಅವನ್ ಬೇರೆ ಸ್ಥಳದಲ್ಲಿದ್ದಾನೆ, ಅವನ್ ಕೆಲಸ ಅವನ್ ನೋಡ್ಕೊಳ್ಳಿ, ನನ್ ಕೆಲಸ ನಾನ್ ನೋಡ್ಕೊಳ್ತೀನಿ, ಅವನ್ ಸೆರೆ ಹಿಡ್ಕೊಂಡು ಹೋದ್ರೆ ನನಗೇನು, ಅವನ ಆಸ್ತಿ ಎಲ್ಲ ಹಾಳಾದ್ರೆ ನನ್ಗೇನು ಅಂತ ಹೇಳಿ ಅಬ್ರಹಾಮನು ಸುಮ್ನೆ ಕೂತ್ಕೊಳ್ಳಿಲ್ಲ. ಲೋಟನು ಕಷ್ಟದಲ್ಲಿರೋದನ್ನ ನೋಡಿ ಅಬ್ರಹಾಮನು ಲೋಟನಿಗೆ ಸಹಾಯ ಮಾಡ್ತಾನೆ. ಮಕ್ಕಳೇ, ನಾವು ಸಹ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ನಾವು ಸುಮ್ಮನೆ ಕೂತ್ಕೋಬಾರ್ದು. ನಮ್ಮ ಕೈಲಾದಷ್ಟು ಸಹಾಯ, ನಮ್ಮ ಕೈಲಾಗದೆ ಇರೋದನ್ನ ದೇವ್ರು ಕೇಳೋದಿಲ್ಲ. ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡಲಿಕ್ಕೆ ಸಾಮರ್ಥ್ಯ ಇದೆಯೋ ಕಷ್ಟದಲ್ಲಿರೋರ್ಗೆ ನಾವು ಸಹಾಯ ಮಾಡಬೇಕು. ಸರಿನಾ ಮಕ್ಕಳೇ? ನಾವು ಕಷ್ಟದಲ್ಲಿರೋರ್ಗೆ ಅಬ್ರಾಹ್ಮನ್ ತರ ಸಹಾಯ ಮಾಡೋಣ. ಸರಿನಾ ಮಕ್ಕಳೇ? ಈಗ ನಮ್ಗೆ ಬಾಯಿಪಾಠ ವಚನ ಕಲಿಯುವ ಸಮಯ ಇದೆ. ನೀವೆಲ್ಲ ಚೆನ್ನಾಗಿ ವಾಕ್ಯವನ್ನ ಕಲ್ತ್ಕೊಂಡು ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಮತ್ತೆ ಅದನ್ನೇ ನೆನೆಸ್ಕೊಳ್ತಾ ಇರಿ. ಮತ್ತೆ ನೀವು ಚೆನ್ನಾಗಿ ಬಾಯಿಪಾಠ ಮಾಡ್ಬಿಟ್ಟು ನಿಮ್ಮ ಮಮ್ಮಿ ಡ್ಯಾಡಿಗೆ ಹೇಳ್ಬೇಕು, ಮತ್ತೆ ಆಂಟಿಗೂ ಹೇಳ್ಬೇಕು, ಮರಿಬಾರ್ದು. ಸರಿನಾ? ಓಕೆ, ರೆಡಿಯಾಗಿ ಬಾಯಿಪಾಠ ವಚನ ಕಲಿಯೋಕೆ. ಮಕ್ಕಳೇ, ಇದು ಯಾವ ಪುಸ್ತಕ? ಸತ್ಯವೇದ ಅಲ್ವಾ? ಸತ್ಯವೇದದಲ್ಲಿ ನಾನು ಹೇಳಿದ ಪ್ರಕಾರ ಎಷ್ಟು ಭಾಗಗಳಿದೆ? 2 ಭಾಗಗಳಿದೆ. ಇದರಲ್ಲಿ ಎಷ್ಟು ಪುಸ್ತಕಗಳಿದೆ ಗೊತ್ತಾ? 66 ಪುಸ್ತಕಗಳಿದೆ. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು, ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳು. ಇವತ್ತು ನಾವು ಆರಿಸ್ಕೊಂಡಿರೋ ಬಾಯಿಪಾಠ ವಚನ ಹೊಸ ಒಡಂಬಡಿಕೆಯ 4ನೇ ಪುಸ್ತಕದಲ್ಲಿದೆ. ಅದ್ಯಾವುದು ಅಂತ ನೋಡೋಣ. 4ನೇ ಪುಸ್ತಕ ಯಾವುದಂದ್ರೆ ಯೋಹಾನನು ಬರೆದ ಸುವಾರ್ತೆ. ಅದರಲ್ಲಿ 3ನೇ ಅಧ್ಯಾಯ 16ನೇ ವಚನವನ್ನು ನಾವಿವತ್ತು ಕಲಿಯೋಣ. ಸರಿನಾ? ನಾನೊಂದ್ಸಾರಿ ಓದ್ತೀನಿ, ನೀವು ಕೇಳಿಸ್ಕೊಳ್ಳಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೋಹಾನ 3:16. ಓಕೆ ಮಕ್ಕಳೇ, ತುಂಬಾ ಸರಳವಾದ ವಚನ. ಮಕ್ಕಳೇ ಎಲ್ಲ ಎದ್ ನಿಂತ್ಕೊಳ್ಳಿ. ಈಗ ಆಕ್ಷನ್ ಮಾಡಿ ವಾಕ್ಯವನ್ನ ಕಲಿಯೋಣ. ಸರಿನಾ? ಓಕೆ, ಎಲ್ಲ ಎದ್ ನಿಂತ್ಕೊಂಡ್ರ? ಆಕ್ಷನ್ ಮಾಡಿ ವಾಕ್ಯವನ್ನ ಕಲಿಯೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೋಹಾನ 3:16. ಮಕ್ಕಳೇ, ಈಗ ನಾನು ಆಕ್ಷನ್ ಮಾಡ್ತೀನಿ, ನೀವು ಹೇಳಬೇಕು. ಸರಿನಾ?
ಓಕೆ, ಈಗ ನಾನು ಹೇಳ್ತೀನಿ, ನೀವು ಆಕ್ಷನ್ ಮಾಡಬೇಕು, ಸರಿನಾ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಇನ್ನೊಂದ್ಸರಿ ಆಕ್ಷನ್ ಮಾಡ್ಬೇಕು ನೀವು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೋಹಾನ 3:16. ಓಕೆ, ಈಗ ನಾನು ಆಕ್ಷನ್ ಮಾಡ್ತೀನಿ, ನೀವು ಹೇಳಬೇಕು ಇನ್ನೊಂದ್ಸಾರಿ, ಸರಿನಾ? ಓಕೆ ಮಕ್ಕಳೇ, ಈಗ ಇನ್ನೊಂದ್ಸರಿ ಒಟ್ಟಾಗಿ ಮಾಡೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೋಹಾನ 3:16. ಓಕೆನಾ? ಚೆನ್ನಾಗಿ ಬಾಯ್ಪಾಠ ಮಾಡಿ, ಆಯ್ತಾ? ಓಕೆ ಮಕ್ಕಳೇ, ಈಗ ನಾವು ಕೊನೆಯದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ದೇವರು ಮಕ್ಕಳ ಸಮಯವನ್ನು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ, ಅದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಓಕೆ, ಕಣ್ಗಳನ್ನು ಮುಚ್ಚಿ. ತಂದೆಯಾದ ದೇವರೇ, ಮಕ್ಕಳ ಸಮಯವನ್ನು ಇದುವರೆಗೂ ನೀವು ನಡೆಸಿಕೊಟ್ಟದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆ ಸ್ವಾಮಿ, ನಿನಗೆ ಮಹಿಮೆ ಉಂಟಾಗ್ಲಿ. ಮಕ್ಕಳೆಲ್ಲರನ್ನು ಆಶೀರ್ವದಿಸಪ್ಪ. ಮಕ್ಕಳೆಲ್ಲರೂ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ, ನಂಬಿಕೆಯಲ್ಲಿ, ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ಬೆಳೆದು ನಿನಗಾಗಿ ಜೀವಿಸಿ ನಿನ್ನ ಬರೋಣಕ್ಕೆ ಸಿದ್ಧ ಆಗುವಂತೆ ಸಹಾಯ ಮಾಡಿಯಪ್ಪ. ಮಕ್ಕಳ ಮಧ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗ್ಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.